Hello everyone. We will be discussing about Unit 3 Tribal Community Introduction about Tribal Community. In this session, we shall understand the introduction about the tribal community and also discuss about tribes in India. ಈ ಒಂದು ಸೆಷನ್ನಲ್ಲಿ ನಾವು ಭಾರತದಲ್ಲಿರುವಂತಹ ಆದಿವಾಸಿ ಪಂಗಡ ಹಾಗೂ ಆದಿವಾಸಿ ಸಮುದಾಯದವರ ಪೀಠಿಕೆಯ ಬಗ್ಗೆ ಚರ್ಚಿಸಲಿದ್ದೇವೆ. Tribal community introduction. Tribal societies were slightly different from those which existed in big cities. Tribals are those people who generally live away from the so-called civilized. They are found in inaccessible parts of the country like dense forests, deep valleys and hilly regions, etc. ಆದಿವಾಸಿ ಸಮುದಾಯದ ಪೀಠಿಕೆ. ಪೂರ್ವ ಐತಿಹಾಸಿಕ ಕಾಲದಿಂದಲೂ ಭಾರತವನ್ನು ನಾವು ಬಹು ಜನಾಂಗೀಯ ಗುಂಪುಗಳನ್ನು ಒಳಗೊಂಡಿರುವ ದೇಶ ಎಂದು ಕರೆಯುತ್ತೇವೆ. ಭಾರತ ದೇಶದಲ್ಲಿ ನಿರ್ದಿಷ್ಟ ಸಾಂಸ್ಕೃತಿಕ ಲಕ್ಷಣಗಳನ್ನು ಹೊಂದಿರುವ ಹಲವಾರು ಗುಂಪಿನ ಜನರು ವಿವಿಧ ಭಾಗಗಳಲ್ಲಿ ಕಂಡುಬರುತ್ತಾರೆ. ಅವುಗಳಲ್ಲಿ ಕೆಲವೊಂದು ಗುಂಪಿನವರು ಇನ್ನೂ ಪ್ರಾಚೀನ ಹಂತದಲ್ಲಿದ್ದು ಆಧುನಿಕ ನಾಗರಿಕತೆಯ ಪ್ರಭಾವದಿಂದ ಇನ್ನೂ ದೂರದಲ್ಲಿದ್ದಾರೆ. ಈ ನಾಗರಿಕತೆಯಿಂದ ದೂರ ಉಳಿದಿರುವಂತಹ ಗುಂಪಿನವರನ್ನು ನಾವು ಆದಿವಾಸಿ ಜನರು ಎಂದು ಕರೆಯುತ್ತೇವೆ. ಇವರು ಹೆಚ್ಚಾಗಿ ಆಳವಾದ ಕಣಿವೆಗಳಲ್ಲಿ, ಬೆಟ್ಟಗಳ ಮೇಲೆ ಮತ್ತು ಅಭಯಾರಣ್ಯಗಳಲ್ಲಿ ವಾಸಿಸುವರು. They have their own customs, traditions, beliefs, practices and way of living. Tribals are said to be original inhabitants of India, so they are called Adivasis. Warrior Elwin called them as Aboriginals. They are also called as hill tribes or primitive tribes. ಆದಿವಾಸಿ ಪಂಗಡದವರಿಗೆ ಅವರದ್ದೇ ಆಗಿರುವಂತಹ ಸಂಪ್ರದಾಯ, ವಿಧಿವಿಧಾನಗಳು, ನಂಬಿಕೆಗಳು ಹಾಗೂ ಜೀವನ ಶೈಲಿಗಳಿವೆ. ಆದಿವಾಸಿ ಜನರನ್ನು ಭಾರತದ ಮೂಲ ನಿವಾಸಿಗಳೆಂದು ಕೂಡ ಕರೆಯಬಹುದು. ಅವರನ್ನು ವೆರಿಯರ್ ಎಲ್ವಿನ್ ಅವರು ಮೂಲ ನಿವಾಸಿಗಳು ಎಂದು ಕರೆದಿದ್ದಾರೆ. ಅವರು ಗುಡ್ಡಗಾಡು ಜನಾಂಗದವರು ಹಾಗೂ ಬುಡಕಟ್ಟು ಜನಾಂಗದವರೆಂದು ಕೂಡ ಅವರನ್ನು ಕರೆಯಲಾಗುತ್ತದೆ. Professor G.S. Gurre called them as the backward Hindus since he considered them part of Hindu society. Other names used for tribals are Girijanas, Vanavasis, Aranyavasis, etc. In the Indian Constitution, they are termed as scheduled tribe and it is the most commonly used term today. ಪ್ರೊಫೆಸರ್ G.S. Gurre ಅವರು ಇವರನ್ನು ಹಿಂದುಳಿದ ಹಿಂದೂಗಳು ಅಥವಾ ಬ್ಯಾಕ್ವರ್ಡ್ ಹಿಂದೂಸ್ ಎಂದು ಕರೆದಿದ್ದಾರೆ. ಇವರು ಗಿರಿಗಂಧರಗಳಲ್ಲಿ ವಾಸಿಸುವ ಕಾರಣ ಗಾಂಧೀಜಿಯವರು ಇವರನ್ನು ಗಿರಿಜನರೆಂದು ಕರೆದಿದ್ದಾರೆ. ವನವಾಸಿಗಳು, ಅರಣ್ಯವಾಸಿಗಳು ಈ ಎಲ್ಲ ಹೆಸರುಗಳಿಂದ ಇವರನ್ನು ಗುರುತಿಸಲಾಗುತ್ತದೆ. ಭಾರತೀಯ ಸಂವಿಧಾನದ ಪ್ರಕಾರ ಇವರನ್ನು ನಾವು ಪರಿಶಿಷ್ಟ ಪಂಗಡದವರೆಂದು ಇತ್ತೀಚಿನ ದಿನಗಳಲ್ಲಿ ಕರೆಯಲಾಗಿದೆ. ಟ್ರೈಬ್ಸ್ ಇನ್ ಇಂಡಿಯಾ. It is estimated that there are about 550 tribal groups in India. As per 1951 census, 5.6% of the total population of the country was tribal. According to 2011 census, the number of tribes in India is 10,42,81,034. It is 8.6% of the total population of India. ಭಾರತದಲ್ಲಿ ಆದಿವಾಸಿ ಪಂಗಡದವರು. ಭಾರತದಲ್ಲಿ 550ಕ್ಕಿಂತಲೂ ಹೆಚ್ಚು ಆದಿವಾಸಿ ಗುಂಪುಗಳಿವೆ. 1951ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು 5.6% ಆದಿವಾಸಿ ಜನಸಂಖ್ಯೆ ಇತ್ತು. ಈಗ 2011ರ ಜನಗಣತಿಯ ಪ್ರಕಾರ ಇವರ ಒಟ್ಟು ಜನಸಂಖ್ಯೆ 8.6% ಇದೆ. According to 2011 census, the scheduled tribe are 11.3% of the total population of rural areas and only 2.8% of urban areas. The northeastern states of Mizoram, Nagaland, Meghalaya, Arunachal Pradesh
are thickly populated with a tribal forming 69 to 95% of the population. States having minimum ratio of tribes as per 2011 census are Uttar Pradesh, Bihar, Kerala, Uttarakhand. Punjab, Haryana have no population of scheduled tribes. 2011 ಜನಗಣತಿಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಇವರ ಜನಸಂಖ್ಯೆ 11.3% ಇದ್ದು ನಗರ ಪ್ರದೇಶದಲ್ಲಿ 2.8% ಇದೆ. 69%ದಿಂದ 95% ಆದಿವಾಸಿ ಸಮುದಾಯದವರು ಉತ್ತರ ಈಶಾನ್ಯ ರಾಜ್ಯಗಳಾದ ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತಾರೆ. ಉತ್ತರ ಪ್ರದೇಶ, ಬಿಹಾರ್, ಕೇರಳ ಹಾಗೂ ಉತ್ತರಾಖಂಡ್ ರಾಜ್ಯಗಳಲ್ಲಿ ಕಡಿಮೆ ಆದಿವಾಸಿ ಜನಸಂಖ್ಯೆ ಇದೆ. ಪಂಜಾಬ್ ಹಾಗೂ ಹರಿಯಾಣದಲ್ಲಿ ನಾವು ಯಾವುದೇ ಆದಿವಾಸಿ ಸಮುದಾಯದ ಜನಸಂಖ್ಯೆಯನ್ನು ನಾವಿಲ್ಲಿ ಕಾಣುವುದಿಲ್ಲ. About 65% of the tribal population is found in the states of Madhya Pradesh, Orissa, Rajasthan, Gujarat and Maharashtra. As per 2011 census, the sex ratio in India is 943, whereas it is 990 in scheduled tribes. Madhya Pradesh has the highest scheduled tribe population, that is 14.7%. 65% ಆದಿವಾಸಿ ಜನಸಂಖ್ಯೆ ಮಧ್ಯಪ್ರದೇಶ, ಒರಿಸ್ಸಾ, ರಾಜಸ್ಥಾನ್, ಗುಜರಾತ್ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಂಡುಬರುತ್ತದೆ. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 943, ಅಂದರೆ ಪ್ರತಿ 1000 ಪುರುಷರಿಗೆ 943 ಮಹಿಳೆಯರು. ಆದರೆ ನಾವು ಆದಿವಾಸಿ ಪಂಗಡದವರ ಲಿಂಗಾನುಪಾತವನ್ನು ತೆಗೆದುಕೊಳ್ಳೋದಿದ್ದರೆ ಪ್ರತಿ 1000 ಪುರುಷರಿಗೆ 990 ಮಹಿಳೆಯರು. ಈ ಒಂದು ಅಂಕಿಅಂಶಗಳನ್ನು ಇಲ್ಲಿ ನೋಡಬಹುದು. 14.7% ಆದಿವಾಸಿ ಜನಸಂಖ್ಯೆಯು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗೂ ಇದು ಅತಿ ಹೆಚ್ಚು ಆದಿವಾಸಿ ಜನಸಂಖ್ಯೆಯುಳ್ಳ ರಾಜ್ಯವಾಗಿದೆ. The bill comprised the largest tribal group of India with a population of 46,18,068, constituting 37.7% of the total ST population. The smallest tribal community is the Andamanis with a population of 19. In Karnataka, tribal population is small and it forms nearly 6.95% of the population of the state. ಬಿಲ್ ಆದಿವಾಸಿ ಪಂಗಡವು ಭಾರತದಲ್ಲೇ ಅತಿ ಹೆಚ್ಚು ಆದಿವಾಸಿ ಸಮುದಾಯವುಳ್ಳ ಗುಂಪಾಗಿದೆ. ಇವರ ಒಟ್ಟು ಜನಸಂಖ್ಯೆ 37.7%, ಅಂದರೆ 46,18,068 ಜನಸಂಖ್ಯೆಯಾಗಿದೆ. ಅತಿ ಕಡಿಮೆ ಆದಿವಾಸಿ ಜನಸಂಖ್ಯೆ ಇರುವ ಪಂಗಡ ಅಂಡಮಾನ್ದಲ್ಲಿ ಕಂಡುಬರುತ್ತದೆ, ಅಂದರೆ ಇವರ ಜನಸಂಖ್ಯೆ 19% ಇದೆ. ಕರ್ನಾಟಕದಲ್ಲಿ ಇವರ ಜನಸಂಖ್ಯೆ ಕಡಿಮೆ ಇದ್ದು ಒಟ್ಟು ಜನಸಂಖ್ಯೆ 6.95%. Multiple choice questions. Who called the tribes as backward Hindus? ಯಾರು ಆದಿವಾಸಿ ಪಂಗಡದವರನ್ನು ಬ್ಯಾಕ್ವರ್ಡ್ ಹಿಂದೂಸ್ ಎಂದು ಕರೆದಿದ್ದಾರೆ? ಆಪ್ಷನ್ ಎ ಟಿ.ಎನ್. ಮಜುಮ್ದಾರ್, ಆಪ್ಷನ್ ಬಿ ಗಿಲಿನ್ ಆ್ಯಂಡ್ ಗಿಲಿನ್, ಆಪ್ಷನ್ ಡಿ ವೆರಿಯರ್ ಎಲ್ವಿನ್. ದಿ ಆನ್ಸರ್ ಈಸ್ G.S. Gurre. C. G.S. Gurre. Second question. According to 2011 census, the total tribal population in India is. 2011 ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಆದಿವಾಸಿ ಜನಸಂಖ್ಯೆ ಆಪ್ಷನ್ ಬಿ 15.5%, ಸಿ 10%, ಡಿ 14.5%. ದಿ ಆನ್ಸರ್ ಈಸ್ ಎ 8.6%. Third question. The state which does not have a tribal population is. ಯಾವ ರಾಜ್ಯದಲ್ಲಿ ಆದಿವಾಸಿ ಜನಸಂಖ್ಯೆ ಇಲ್ಲ? ಆಪ್ಷನ್ ಎ ಅರುಣಾಚಲ್ ಪ್ರದೇಶ್, ಬಿ ಮಧ್ಯಪ್ರದೇಶ್, ಡಿ ನಾಗಾಲ್ಯಾಂಡ್. ದಿ ಆನ್ಸರ್ ಈಸ್
C. Punjab. For more information, you can refer these books and websites. Thank you.